ಹಲೋ ನಮಸ್ಕಾರ ಸ್ನೇಹಿತರೆ. ಈ ದಿನ ಈ ವಿಡಿಯೋದಲ್ಲಿ ನೇಪಾಳ ಪ್ರವಾಸದ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಭಾರತದ ಉತ್ತರ ಭಾಗದಲ್ಲಿರುವ ನೇಪಾಳ ಬೆಟ್ಟ ಗುಡ್ಡಗಳಿಂದ ಆವೃತವಾದ ಒಂದು ದೇಶ. ನೇಪಾಳದ ಉತ್ತರಕ್ಕೆ ಟಿಬೆಟ್ ಇದ್ದರೆ ಇನ್ನುಳಿದ ಎಲ್ಲಾ ದಿಕ್ಕುಗಳು ಕೂಡ ಭಾರತದ ಜೊತೆಗೆ ಇದೆ. ವರ್ಷದ ಎಲ್ಲ ಸಮಯದಲ್ಲೂ ಕೂಡ ನೇಪಾಳಕ್ಕೆ ಭೇಟಿ ನೀಡಲು ಉತ್ತಮ ಸಮಯ ಅಂತ ಹೇಳ್ಬೋದು. ಆದರೆ ನೇಪಾಳದ ಹೆಚ್ಚಿನ ಭಾಗ ಹಿಲ್ ಏರಿಯಾದಿಂದ ಕೂಡಿದೆ. ಆದ್ದರಿಂದ ಮಳೆಗಾಲದಲ್ಲಿ ನಾವು ಭೇಟಿ ನೀಡಿದರೆ ಕೆಲವೊಂದು ಪ್ರದೇಶಗಳಿಗೆ ಭೇಟಿ ನೀಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಕಾರಣ ಇಟ್ಕೊಂಡ್ರೆ ನಾವು ಮಳೆಗಾಲದಲ್ಲಿ ಆದಷ್ಟು ನೇಪಾಳಕ್ಕೆ ಭೇಟಿ ನೀಡೋದನ್ನು ಅವಾಯ್ಡ್ ಮಾಡಬಹುದು. ಮಳೆಗಾಲದಲ್ಲಂತೂ ನೇಪಾಳದ ಸೌಂದರ್ಯ ಮತ್ತಷ್ಟು ಹಿಮ್ಮಡಿಸಿರುತ್ತೆ. ಪ್ರಕೃತಿಯೆಲ್ಲ ಹಸಿರಿನಿಂದ ಕೂಡಿದ್ರೆ ನದಿಗಳು ತುಂಬಿ ಹರಿತಾ ಇರುತ್ತೆ. ಅಲ್ಲಲ್ಲಿ ಹರಿಯುವ ಸಣ್ಣ ಜಲಪಾತಗಳಂತೂ ಕಣ್ಣಿಗೆ ಹಬ್ಬ. ನಿಮ್ಮೆಲ್ಲರಿಗೂ ತಿಳಿದೇ ಇದೆ ನೇಪಾಳದ ರಾಜಧಾನಿ ಕಠ್ಮಂಡು. ಇನ್ನು ನೇಪಾಳಕ್ಕೆ ಹೋಗಬೇಕು ಅಂದರೆ ನಾವು ನೇಪಾಳಿ ರೂಪಿಯನ್ನು ತಗೋಬೇಕಾಗತ್ತೆ. ಭಾರತ ನೇಪಾಳದ ಗಡಿ ಭಾಗದಲ್ಲಿಯೇ ನಾವು ಹಣ ಬದಲಾವಣೆ ಮಾಡ್ಕೋಬಹುದು. ಭಾರತದ 1 ರೂಪಾಯಿಗೆ ನೇಪಾಳದ 1 ರೂಪಾಯಿ 60 ಪೈಸೆ ಸಿಗುತ್ತೆ. ನೇಪಾಳದಲ್ಲಿ ಹೆಚ್ಚಿನ ಹಿಂದೂಗಳು ವಾಸ ಮಾಡೋದ್ರಿಂದ ಹಿಂದೂ ದೇವಾಲಯಗಳನ್ನು ನೋಡಬಹುದು. ಜೊತೆಗೆ ಏಷ್ಯಾದ ಬೆಳಕು, ಶಾಂತಿ ದೂತ ಗೌತಮ ಬುದ್ಧರ ಜನ್ಮಸ್ಥಳ ಇರೋದು ಕೂಡ ನೇಪಾಳದಲ್ಲಿಯೇ. ನೇಪಾಳಕ್ಕೆ ಹೋಗಲು ಭಾರತೀಯರಿಗೆ ಯಾವುದೇ ವೀಸಾ ಪಾಸ್ಪೋರ್ಟ್ನ ಅವಶ್ಯಕತೆ ಇರೋದಿಲ್ಲ. ಭಾರತದ ಯಾವುದೇ ಐಡಿಯನ್ನು ಇಟ್ಕೊಂಡು, ಆಧಾರ್, ವೋಟರ್ ಐಡಿಯನ್ನು ಇಟ್ಕೊಂಡು ನಾವು ಬೈ ರೋಡ್ ನೇಪಾಳವನ್ನು ಪ್ರವೇಶಿಸಬಹುದು. ಇನ್ನು ಬೈ ಏರ್ ನೇಪಾಳಕ್ಕೆ ಹೋಗ್ತೀವಿ ಅಂದ್ಕೊಂಡ್ರೆ ವೋಟರ್ ಐಡಿ ಅಥವಾ ಆಧಾರ್ ಕಾರ್ಡ್ ಇದ್ರೆ ಸಾಕು, ಪಾಸ್ಪೋರ್ಟ್ನ ಅವಶ್ಯಕತೆ ಇಲ್ಲ. ಬೈ ಏರ್ ನೇಪಾಳವನ್ನು ತಲುಪಬಹುದು. ಇನ್ನು ಈಗ ನಾವು ನೇಪಾಳಕ್ಕೆ ಬೈ ರೋಡ್ ಹೋಗೋದಾದರೆ ನೇಪಾಳಕ್ಕೆ ಹೋಗುವ ಮುಂಚೆ ನೇಪಾಳ ಮತ್ತು ಭಾರತದ ಗಡಿ ಭಾಗದಲ್ಲಿ ಭೇಟಿ ನೀಡಬಹುದಾದ ಪ್ರಮುಖ ಪ್ರದೇಶಗಳು ಮತ್ತು ನೇಪಾಳದಲ್ಲಿ ಭೇಟಿ ನೀಡಬೇಕಾಗಿರುವ ಪ್ರಮುಖ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ನೇಪಾಳವನ್ನು ಬಿಹಾರದ ಗಡಿ ಭಾಗದ ಮೂಲಕ ಅಥವಾ ಉತ್ತರ ಪ್ರದೇಶದ ಗಡಿ ಭಾಗದ ಮೂಲಕ ಭೇಟಿ ನೀಡ್ತಿದ್ದೀವಾ ಅನ್ನೋದು ಕನ್ಫರ್ಮ್ ಆದರೆ ಅನಂತರ ನಾವು ಪ್ಲೇಸಸ್ಸನ್ನು ಪ್ಲಾನ್ ಮಾಡ್ಕೋಬಹುದು. ಈಗ ನಾವು ಹೋಗಬೇಕಾದ್ರೆ ಬಿಹಾರದ ಮೂಲಕ ಹೋಗಿ ಬರಬೇಕಾದ್ರೆ ಉತ್ತರ ಪ್ರದೇಶದಿಂದ ಬಂದ್ವಿ. ಅದರ ಪ್ರಕಾರ ನಾನು ನಿಮಗೆ ಪ್ಲಾನನ್ನು ಹೇಳ್ತೀನಿ. ಇನ್ನು ನಾನು ಪ್ರಯಾಣ ಸ್ಟಾರ್ಟ್ ಮಾಡಿದ್ದು ಬೆಂಗಳೂರಿನಿಂದ ನೇಪಾಳಕ್ಕೆ. ಮೊದಲಿಗೆ ನಾವು ಫ್ಲೈಟ್ ಟಿಕೆಟನ್ನು ಚೆಕ್ ಮಾಡಿದ್ವಿ. ಕಠ್ಮಂಡುಗೆ ಜಾಸ್ತಿ ಇದ್ದಿದ್ದರಿಂದ ಗೋರಖ್ಪುರಗೆ ಫ್ಲೈಟನ್ನು ಬುಕ್ ಮಾಡ್ಕೊಂಡ್ವಿ. ಗೋರಖ್ಪುರಗೆ ಕಾರನ್ನು ಬುಕ್ ಮಾಡ್ಕೊಂಡ್ವಿ. ಗೋರಖ್ಪುರದಿಂದ ನಮ್ಮನ್ನು ಪಿಕ್ ಮಾಡಿ ನೇಪಾಳದ ಎಲ್ಲ ಸ್ಥಳಗಳಿಗೆ ಭೇಟಿ ನೀಡಿದ ನಂತರ ಮತ್ತೆ ನಮಗೆ ಅವರು ನೇಪಾಳಕ್ಕೆ ಭೇಟಿ ನೀಡೋ ಥರ ಕಾರಿನವರ ಬಳಿ ಮಾತಾಡ್ಕೊಂಡ್ವಿ. ನಾವು ನೇಪಾಳಕ್ಕೆ ಒಟ್ಟು 5 ಜನ ಹೋಗ್ತಿದ್ವಿ. ನಮ್ಮ ಬಜೆಟಲ್ಲೇ ಕಾರ್ ಬುಕ್ ಮಾಡ್ಕೋಬಹುದು ಅನಿಸಿ ನಾವು ಕಾರನ್ನು ಬುಕ್ ಮಾಡ್ಕೊಂಡ್ವಿ. ನಾವು ಮೊದಲಿಗೆ ಬಿಹಾರದಲ್ಲಿರುವ ಸೀತಾಮಾಹಿಗೆ ಭೇಟಿ ಕೊಡಬೇಕು ಅಂದ್ಕೊಂಡಿದ್ವಿ. ಆದ್ದರಿಂದ ನಾವು ಗೋರಖ್ಪುರದಿಂದ ಬಿಹಾರದ ಗಡಿ ಭಾಗಕ್ಕೆ ಹೊರಟ್ವಿ. ಸುಮಾರು 6 ಗಂಟೆಗಳ ಕಾಲದ ಪ್ರಯಾಣ ಆಯಿತು. ಅದರಲ್ಲೂ ಫ್ಲೈಟ್ ಬೇರೆ ಲೇಟ್ ಆಗಿದ್ದರಿಂದ 3:30ಗೆ ಬರಬೇಕಾಗಿದ್ದಂತಹ ಫ್ಲೈಟು ಗೋರಖ್ಪುರಗೆ 5:30ಗೆ ಬಂತು. ಆದ್ದರಿಂದ ನಮ್ಮ ಪ್ರಯಾಣದಲ್ಲಿ ಸ್ವಲ್ಪ ಬದಲಾವಣೆ ಆಯಿತು. ನೀವು ಏನಾದರೂ ಸೀತಾಮಹಿ ಹೋಗಬೇಕು ಅಂದ್ಕೊಂಡ್ರೆ ಗೋರಖ್ಪುರಕ್ಕೆ ಫ್ಲೈಟ್ ಬುಕ್ ಮಾಡ್ಕೋಬೇಡಿ. ಬಿಹಾರದಲ್ಲಿರುವ ದರ್ಭಂಗ ಏರ್ಪೋರ್ಟ್ಗೆ ಫ್ಲೈಟನ್ನು ಬುಕ್ ಮಾಡ್ಕೊಳ್ಳಿ. ದರ್ಭಂಗ ಏರ್ಪೋರ್ಟಿಂದ ಸೀತಾಮಹಿ 85 ಕಿಲೋಮೀಟರ್ ದೂರದಲ್ಲಿದೆ. ಸಂಜೆ 3:30ಗೆ ಬೆಂಗಳೂರನ್ನು ಬಿಟ್ಟು 5:30ಗೆ ಗೋರಖ್ಪುರ ರೀಚ್ ಆಗಿ ಗೋರಖ್ಪುರದಿಂದ ಸೀತಾಮಹಿ ಬರೋಷ್ಟರಲ್ಲಿ ರಾತ್ರಿ ಆಗಿತ್ತು. ಆದ್ದರಿಂದ ಸೀತಾಮಹಿಯಲ್ಲೇ ರೂಮನ್ನು ಬುಕ್ ಮಾಡಿ ಆ ದಿನ ಅಲ್ಲೇ ಉಳ್ಕೊಂಡ್ವಿ. ನೆಕ್ಸ್ಟ್ ಡೇ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಮೇ 4ರಂದು ಮೊದಲಿಗೆ ನಾವು ಹೊರಟಿದ್ದು ಸೀತಾಮಹಿಯಲ್ಲಿರುವ ಸೀತೆಯ ಜನ್ಮಸ್ಥಳ ಪುನೌರಾಧಾಮದ ಕಡೆಗೆ. ಈಗ ಸಡನ್ ಆಗಿ ಯಾರೇ ಕೇಳಲಿ ರಾಮ ಹುಟ್ಟಿದ್ದೆಲ್ಲಿ ಅಂದ ತಕ್ಷಣ ನಾವೆಲ್ಲರೂ ಹೇಳೋದು ಅಯೋಧ್ಯ ಅಂತ. ಅದೇ ರೀತಿ ಸೀತೆ ಎಲ್ಲಿ ಹುಟ್ಟಿದ್ದು ಅಂತ ಹೇಳಿದಾಗ ನಾವು ಸ್ವಲ್ಪ ಯೋಚನೆ ಮಾಡ್ತೀವಿ. ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ ಸೀತೆಯ ಜನ್ಮಸ್ಥಳ ಯಾವುದಂತ. ಬನ್ನಿ ಈ ದಿನ ನಾವು ನಿಮಗೆ ಪರಿಚಯಿಸ್ತೀವಿ ಸೀತೆಯ ಜನ್ಮಸ್ಥಳವನ್ನು. ಸೀತಾಮಾಹಿಯಲ್ಲಿ ಭೇಟಿ ನೀಡಬೇಕಾಗಿರುವ 3 ಮುಖ್ಯ ಸ್ಥಳಗಳಿವೆ. ಮೊದಲನೆಯದಾಗಿ ಹಲೇಶ್ವರ ದೇವಾಲಯ.
ಇಲ್ಲಿ ಜನಕ ಮಹಾರಾಜರು ಭೂಮಿಯನ್ನ ಉಳುಮೆ ಮಾಡುವುದಕ್ಕೂ ಮೊದಲು ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಪೂಜೆ ಮಾಡಿದ್ದರಂತೆ. ಸೀತಾಮಾಹಿಯಲ್ಲಿರುವ ಎರಡನೇ ಪ್ರಮುಖ ಸ್ಥಳ ಸೀತೆಯ ಜನ್ಮ ಭೂಮಿಯಾದಂತಹ ಪುನೌರಾ ಧಾಮ್. ಈ ಒಂದು ಪುನೌರಾ ಧಾಮ್ ಹಲೇಶ್ವರ ದೇವಾಲಯದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಜನಕ ಮಹಾರಾಜರು ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಪೂಜೆಯನ್ನ ಮಾಡಿ ಹಲೇಶ್ವರ ದೇವಾಲಯದಿಂದ ಭೂಮಿಯನ್ನ ಉಳುಮೆ ಮಾಡುತ್ತಾ ಹಲೇಶ್ವರ ದೇವಾಲಯದಿಂದ 3 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಭೂಮಿಯಲ್ಲಿ ಉಳುಮೆ ಮಾಡುವಾಗ ಈ ಒಂದು ಸ್ಥಳದಲ್ಲಿಯೇ ಸೀತೆ ಜನಕ ಮಹಾರಾಜರಿಗೆ ಭೂಮಿಯಲ್ಲಿ ಸಿಕ್ಕಿದಳು. ಜನಕ ಮಹಾರಾಜರು ಭೂಮಿಯನ್ನ ಉಳುಮೆ ಮಾಡುವಾಗ ಅವರ ಒಂದು ನೇಗಿಲಿಗೆ ಒಂದು ಮಡಿಕೆ ಅಥವಾ ಒಂದು ಪೆಟ್ಟಿಗೆ ಸಿಕ್ಕಿ ಹಾಕಿಕೊಂಡು ಅದನ್ನ ತೆಗೆದು ನೋಡಿದಾಗ ಅದರಲ್ಲೊಂದು ಪುಟ್ಟ ಹೆಣ್ಣು ಮಗು ಇತ್ತಂತೆ. ಆಗ ಆ ಮಗುವನ್ನ ಕೈಗೆತ್ತಿಕೊಂಡಾಗ ಆಕಾಶದಿಂದ ಹೂಮಳೆಯಾಯಿತಂತೆ. ನಾರದರು ಬಂದು ಮಗುವಿಗೆ ಸೀತೆ ಎಂದು ನಾಮಕರಣ ಮಾಡಿದರಂತೆ. ಜನಕ ಮಹಾರಾಜರು ಆ ಮಗುವನ್ನ ತನ್ನ ಮಡಿಲಿನಲ್ಲಿ ಹಾಕಿಕೊಂಡು ಜನಕರಾಜನ ಮಗಳು ಜಾನಕಿ ಎಂದು ಕರೆದರಂತೆ. ನಾವು ಈ ದೇವಾಲಯಕ್ಕೆ ಬಂದಿರೋದು ಭಾನುವಾರದಂದು. ಭಾನುವಾರ ಇಲ್ಲಿ ವಿಶೇಷ ಪೂಜೆ ಇರುತ್ತಂತೆ. ರಾಮ ಸೂರ್ಯವಂಶಸ್ಥನಾದ್ದರಿಂದ ಭಾನುವಾರಗಳಂದು ಇಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ನಾವು ಕೂಡ ಈ ದೇವಾಲಯಕ್ಕೆ ಭೇಟಿ ನೀಡಿದ ದಿನ ಭಜನೆ ನಡೀತಾ ಇತ್ತು. ನಾವು ಒಂದು 10 ನಿಮಿಷ ಆ ಭಜನೆಯಲ್ಲಿ ಪಾಲ್ಗೊಂಡು ಅನಂತರ ನಮ್ಮ ಪ್ರಯಾಣವನ್ನು ಮುಂದುವರೆಸಿದೆವು. ಪುನರೋಧಾಮದ ಸೀತೆಗೆ ನಮನವನ್ನ ಸಲ್ಲಿಸಿ ನಾವು ಹೊರಟಿದ್ದು ಸೀತಾಮಾಹಿಯಲ್ಲಿರುವ ಮತ್ತೊಂದು ಸೀತೆಯ ದೇವಾಲಯ ಜಾನಕಿ ಮಂದಿರದ ಕಡೆಗೆ. ಜಾನಕಿ ಮಂದಿರ ಪುನೌರಾ ಧಾಮದಿಂದ 1.5 ಕಿಲೋಮೀಟರ್ ಮತ್ತು ಸೀತಾಮಾಹಿಯ ನಗರದ ಮಧ್ಯಭಾಗದಲ್ಲಿದೆ. ಮಕ್ಕಳಿಲ್ಲದ ಜನಕ ಮಹಾರಾಜ ದಂಪತಿಗಳಿಗೆ ಮಗು ಸಿಕ್ಕಿದ್ದು ತುಂಬಾ ಸಂತಸವನ್ನ ತಂದಿತು. ಮಗುವಿನೊಡನೆ ಅವರು ತಮ್ಮ ರಾಜಧಾನಿಯಾದ ಜನಕಪುರದ ಕಡೆಗೆ ಹೊರಟರು. ಹೀಗೆ ಹೊರಡುವಾಗ ಅಂದು ರಾತ್ರಿಯಾಗಿ ಈ ಒಂದು ಸ್ಥಳಕ್ಕೆ ಬರುವಷ್ಟರಲ್ಲಿ ಜೋರಾದ ಮಳೆ ಆಯ್ತಂತೆ. ಆ ಜೋರಾದ ಮಳೆ 5 ದಿನವಾದರೂ ಕೂಡ ನಿಲ್ಲಲಿಲ್ಲವಂತೆ. ಆಗ ಜನಕ ಮಹಾರಾಜರು ಇಲ್ಲೊಂದು ಪುಟ್ಟದಾದ ಗುಡಿಸಲನ್ನ ಕಟ್ಟಿಕೊಂಡು ಸೀತೆಯ ಜೊತೆ ಅಂದರೆ ಮಗುವಿನ ಜೊತೆ ತನ್ನ ಕುಟುಂಬದವರೊಡನೆ ಸೇರಿ 5 ದಿನಗಳ ಕಾಲ ತಂಗಿದ್ದರಂತೆ. ಗುಡಿಸಲನ್ನ ಹಿಂದಿಯಲ್ಲಿ ಮಡೈ ಅಂತ ಕರೀತಾರಂತೆ. ಆದ್ದರಿಂದ ಅಂದಿನಿಂದ ಈ ಒಂದು ಪ್ರದೇಶದ ಹೆಸರು ಸೀತಾಮಡಿ ಆಯಿತು ಅಥವಾ ಸೀತಾಮಹಿ ಆಯಿತು ಅಂತ ಹೇಳ್ತಾರೆ. ಕಲ್ಯಾಣಿಯ ಮಧ್ಯದಲ್ಲಿರುವಂತಹ ಈ ಒಂದು ಪುಟ್ಟ ಗುಡಿಯಲ್ಲಿ ಜನಕ ಮಹಾರಾಜರು ಭೂಮಿಯನ್ನ ಉಳುತ್ತಿದ್ದಾಗ ಹೇಗೆ ಸೀತೆ ಜನಕ ಮಹಾರಾಜರ ನೇಗಿಲಿಗೆ ಸಿಕ್ಕಿದಳು ಎನ್ನುವ ಒಂದು ಕಥೆಯನ್ನ ಹೇಳುವಂತಹ ಮೂರ್ತಿಗಳನ್ನ ಇಲ್ಲಿ ಮಾಡಲಾಗಿದೆ. ನೋಡೋದಕ್ಕೆ ತುಂಬಾನೇ ಸೊಗಸಾಗಿದೆ. ಬಹಳ ಹಿಂದೆ ಅಂದರೆ ಭಾರತ ಮತ್ತೆ ನೇಪಾಳ ಎಂದು ಹೆಸರಾಗುವ ಮೊದಲು ಇದು ಒಂದು ಮಿಥಿಲಾಂಚಲ ರಾಜ್ಯವಾಗಿತ್ತು. ಈ ಮಿಥಿಲಾಂಚಲವನ್ನ ಜನಕ ಮಹಾರಾಜರು ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಮಿಥಿಲಾಂಚಲ ರಾಜ್ಯದ ರಾಜಧಾನಿ ಜನಕಪುರಿಯಾಗಿತ್ತು. ಸೀತೆ ಸಿಕ್ಕಿದ ನಂತರ ಮಗುವನ್ನ ಎತ್ತಿಕೊಂಡು ಜನಕಪುರಿಗೆ ಹೋಗುವ ಮುಂಚೆ ಸ್ವಲ್ಪ ಕಾಲ ಅಂದರೆ 5 ದಿನಗಳ ಕಾಲ ಜನಕ ಮಹಾರಾಜರು ಇಲ್ಲಿ ತಂಗಿದ್ದರು. ಈ ಕಲ್ಯಾಣಿಯಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಇಲ್ಲಿ ಒಂದು ಜಾನಕಿ ಮಂದಿರವನ್ನ ನೋಡಬಹುದು. ಈ ಒಂದು ಪ್ರದೇಶವನ್ನು ಕೂಡ ಜನರು ಜಾನಕಿಯ ಜನ್ಮಭೂಮಿ ಎಂದೇ ಗೌರವದಿಂದ ಪೂಜಿಸುತ್ತಾರೆ. ಕಲ್ಯಾಣಿಯ ಮಧ್ಯದಲ್ಲಿರುವಂತಹ ದೇವಾಲಯದಲ್ಲಿ ಸೀತೆಯ ಮಗುವಿನ ರೂಪದ ದರ್ಶನವಾದರೆ ಈ ದೇವಾಲಯದಲ್ಲಿ ಸೀತೆ ಮದುವೆಯಾದ ನಂತರ ಇರುವಂತಹ ಸೀತಾರಾಮರ ದರ್ಶನವನ್ನು ಮಾಡಬಹುದು. ಇನ್ನು ಈ ದೇವಾಲಯದ ಬಗ್ಗೆ ಇರುವ ಕಥೆಯನ್ನ ಇಲ್ಲಿ पूजे ಮಾಡುವ ಪೂಜಾರಿಗಳ ಮಾತುಗಳಲ್ಲೇ ಕೇಳಿ. 99 ईस्वी में संत हीराराम दास जी महाराज को स्वप्न हुआ कि सीता जन्म का प्रचार करो, और ये सुलक्षणा नाम का जंगल था. यहाँ पर ये ऐसा जंगल था कि इसमें इस जंगल में जो भी लोग जाता था वो यही रह जाता था, यहाँ से बाहर नहीं निकलता था. तो वो जो महाराज जी को स्वप्न हुआ तो यहाँ पे आए. जब यहाँ आए तो दिन में यहाँ के जो लोग रहते थे वो मना किए कि महाराज जी आप अंदर मत जाओ,
क्योंकि जो जा रहा है इसी में रह जा रहा, फिर वापस नहीं आ रहा। फिर उन्होंने दिन में वो नहीं गए, रात के अंधेरे में वो जंगल में प्रवेश किया। जंगल में प्रवेश किया, इनका सबसे पहला पुजारी अजगर था, सर्प, जो इन पे हमला किया। तो वो एक जल लेके छिड़काव किए। छिड़काव करने के बाद वो उनके बस में आ गया और उनको बोले कि जाओ ये बताओ कि माता कहाँ है। तो वो सामने उर्विजा कुंड है, पोखर है, वहीं पर राम लक्ष्मण जानकी सीता और राम का जुगल जोड़ी और लखन लाल सामने हनुमान जी वहीं पर मिले। और वहाँ से निकाल के बगल में मड़ई बनाकर इस जगह का स्थापना किया और इस जगह का नाम रखा सीता मड़ई। और सीता मड़ई से सीतामढ़ी हो गया। उस समय दरभंगा महाराज का राज्य था। उनको पता चला कि हमारे राज्य में राजा एक भगवान की मूर्ति मिली है जहाँ माँ सीता का जन्म हुआ था। वो 52 बीघा का प्लॉट पूरा दान दे दिए और वो अजगर का समाधि सीधे सामने है जो इसका पहला पुजारी थे। और जो महाराज जी ने इनका स्थापना किया था, उनका वो जो अपना शरीर का त्याग किए, तो उनको इसी जगह करके और उनका मंदिर बना के पूजा किया जाता है। तब से आज तक इस जगह पूजा हो रहा है और इस जगह का नाम सीतामढ़ी धाम है। बोलिए जानकी मैया की। ಸೀತೆಯ ದರ್ಶನವನ್ನು ಮುಗಿಸಿ ಹೋಟೆಲ್ಗೆ ವಾಪಸ್ ಬಂದ್ವಿ. ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇತ್ತು, ಆದ್ದರಿಂದ ಹೋಟೆಲ್ನಲ್ಲೇ ಬ್ರೇಕ್ಫಾಸ್ಟನ್ನು ಮುಗಿಸಿ ನಾವು ಹೊರಟಿದ್ದು ನೇಪಾಳದ ಜನಕಪುರಿಯ ಕಡೆಗೆ. ಇದು ಇಂಡಿಯಾ ಮತ್ತು ನೇಪಾಳ ಬಾರ್ಡರ್, ಬಿಹಾರದ ಕಡೆಯಿಂದ ಹೋಗೋರಿಗೆ. ಇಲ್ಲಿ ನಮಗೆ ನಮ್ಮ ID ಕಾರ್ಡ್ ಎಲ್ಲ ಚೆಕ್ ಮಾಡಿದ್ರು. ಮತ್ತು ಇಲ್ಲಿ ನೀವು ಮನಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಆಗಿದ್ರೆ ಮಾಡ್ಕೋಬಹುದು. ನಾವು ID ಕಾರ್ಡೆಲ್ಲ ತೋರಿಸಿ ಆನಂತರ ನೇಪಾಳದ ಕಡೆ ಹೊರಟ್ವಿ. ಬಿಹಾರದಲ್ಲಿರುವ ಸೀತಾಮಹಿಯಿಂದ ನೇಪಾಳದಲ್ಲಿರುವ ಜನಕಪುರಿ 51 ಕಿಲೋಮೀಟರ್ ದೂರದಲ್ಲಿದೆ. ಸುಮಾರು 1.5 ಗಂಟೆಗಳ ಕಾಲದ ಪ್ರಯಾಣ. ಜನಕಪುರಿ ರೀಚ್ ಆಗುವಷ್ಟರಲ್ಲಿ ಮಧ್ಯಾಹ್ನ 12:30 ಆಗಿತ್ತು. ನೋಡಿ, ಇದೇ ನೇಪಾಳದಲ್ಲಿರುವ ಜನಕ ಮಹಾರಾಜರ ಅರಮನೆ. ಬಣ್ಣ ಬಣ್ಣದ ಲೈಟ್ಗಳಿಂದ ಅಲಂಕಾರ ಮಾಡಿರುವ ಈ ಒಂದು ಅರಮನೆಯನ್ನು ರಾತ್ರಿ ಸಮಯದಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಅರಮನೆಯಲ್ಲಿ ಸೀತಾರಾಮರ ದೇವಾಲಯ ಇದೆ. ಅದು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12:30ವರೆಗೂ ಮಾತ್ರ ಓಪನ್ ಇರುತ್ತಂತೆ. ನಾವು ಬಂದಿದ್ದು 12:30ಗೆ. ನಾವು ಒಳಗಡೆ ಹೋಗೋಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು. ಈ ದೇವಾಲಯ 4:30ಗೆ ಓಪನ್ ಆಗುತ್ತೆ ಅಂದರು. ಆದ್ದರಿಂದ ನಾವು ಮೊದಲಿಗೆ ಸೀತೆಯ ವಿವಾಹ ಮಂಟಪದ ಕಡೆ ಹೊರಟ್ವಿ. 4:15ಗೆ ನಾವು ಬರೋಷ್ಟರಲ್ಲಿ ದೇವಸ್ಥಾನ ತುಂಬಾ ರಶ್ ಆಗಿತ್ತು. ಆ ಒಂದು ರಶ್ ಮಧ್ಯದಲ್ಲಿ ಹೋಗಿ ಸೀತಾರಾಮರ ದರ್ಶನವನ್ನು ಮುಗಿಸಿದೆವು. ಈ ಅರಮನೆಯ ಒಳಭಾಗದಲ್ಲಿ ಮಿಥಿಲಾ ಆರ್ಟ್ ಮ್ಯೂಸಿಯಂ ಇದೆ. ಇದರ ಎಂಟ್ರಿ ಫೀಸ್ ನೇಪಾಳಿ ಕರೆನ್ಸಿ ಆದರೆ 15 ರೂಪೀಸ್, ಇಂಡಿಯಾ ಕರೆನ್ಸಿ ಆದರೆ 10 ರೂಪೀಸ್. ಈ ಒಂದು ಮ್ಯೂಸಿಯಮ್ಮಲ್ಲಿ ರಾಜಾರಾಣಿಯರು ಧರಿಸುತ್ತಿದ್ದಂತಹ ವಸ್ತ್ರಗಳು, ಒಡವೆಗಳು ಎಲ್ಲವನ್ನು ಇಲ್ಲಿ ಸಂಗ್ರಹಿಸಿ ಇಡಲಾಗಿದೆ. ಜೊತೆಗೆ ಸೀತಾ ಸ್ವಯಂವರದ ಸಮಯದಲ್ಲಿ ರಾಮ ಮುರಿದ ಧನಸ್ಸನ್ನು ಕೂಡ ಇಲ್ಲಿ ಇಡಲಾಗಿದೆ. ಇನ್ನು ಅರಮನೆಯಿಂದ ಹೊರಗಡೆ ಬರ್ತಿದ್ದ ಹಾಗೆ ಎಡಭಾಗದಲ್ಲಿ ಸೀತಾ ಸ್ವಯಂವರ ಮಂಟಪ ಇದೆ. ಇದಕ್ಕೆ ಎಂಟ್ರಿ ಫೀಸ್ ಇರುತ್ತೆ. ನೇಪಾಳಿ ರೂಪಿ 10 ರೂಪೀಸ್. ಟಿಕೆಟನ್ನು ತಗೊಂಡು ನಾವು ವಿವಾಹ ಮಂಟಪದ ಕಡೆ ಹೋದ್ವಿ. ಇದೇ ಒಂದು ಸ್ಥಳದಲ್ಲಿ ಸೀತೆ ಮತ್ತು ರಾಮರ ವಿವಾಹವಾಗಿದ್ದಂತೆ ಇಲ್ಲಿ ಸೀತಾರಾಮರ ಮೂರ್ತಿಗಳನ್ನು ಇಡಲಾಗಿದೆ. ಸೀತಾ ಮಂಟಪ ನೋಡಿಕೊಂಡು ಹೊರಗಡೆ ಬರೋಷ್ಟರಲ್ಲಿ ಹೊಟ್ಟೆ ಹಸಿತಾ ಇತ್ತು. ಎದುರುಗಡೆ ಇದ್ದ ಹೋಟೆಲ್ಗೆ ಹೋದ್ವಿ. ಇಲ್ಲಿ ಏನೋ ನೇಪಾಳಿ ಥಾಲಿ ಅಂತ ಕೊಟ್ಟರು. ಒಂದು ಥಾಲಿ 250 ರೂಪೀಸ್. ಅದನ್ನು ತಗೊಂಡು ಊಟ ಮಾಡಿ ನಾವು ಜನಕಪುರದಲ್ಲಿರುವ ಮತ್ತೊಂದು ಸೀತಾರಾಮರ ದೇವಾಲಯದ ಕಡೆ ಹೊರಟು.
ಮಂದಿರದಲ್ಲಿ ಸೀತಾರಾಮ ಮತ್ತು ಆಂಜನೇಯರ ದರ್ಶನವನ್ನು ಮುಗಿಸಿ ನಾವು ಹೊರಟಿದ್ದು ಧನುಷ್ ಧಾಮದ ಕಡೆಗೆ. ಧನುಷ್ ಧಾಮ್ ಜನಕಪುರಿಯ ಅರಮನೆಯಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ಸೀತಾ ಸ್ವಯಂವರದ ಸಮಯದಲ್ಲಿ ರಾಮ ಧನಸ್ಸನ್ನು ಮುರಿದಾಗ ಅದರ ಒಂದು ಭಾಗ ಜಾನಕಿ ಮಂದಿರದಲ್ಲಿ ಬಿದ್ದರೆ ಮತ್ತೊಂದು ಭಾಗ ಈ ಧನುಷಧಾಮದಲ್ಲಿ ಬೀಳ್ತಂತೆ. ಆ ಬಿದ್ದ ರಭಸಕ್ಕೆ ಪಾತಾಳದಿಂದ ಪಾತಾಳ ಗಂಗೆ ಮೇಲ್ ಬಂತು ಅಂತ ಹೇಳ್ತಾರೆ. ನಾವು ಕೈ ಹಾಕಿ ಒಳಗಡೆ ನೋಡಿದಾಗ ಅಲ್ಲಿ ಸ್ವಲ್ಪ ನೀರು ಸಿಗುತ್ತೆ, ಅದನ್ನು ತಗೊಂಡು ನಾವು ತಲೆ ಮೇಲೆ ಹಾಕ್ಕೊಂಡ್ವಿ. ಜನಕಪುರಿಯ ಮತ್ತೊಂದು ಪ್ರವಾಸನೀಯ ಸ್ಥಳ ಭೂತನಾಥ ದೇವಾಲಯ. ಹಾಗೆ ಹೊರಗಡೆ ಬಂದು ಏನೋ ಸ್ನ್ಯಾಕ್ಸ್ ಮಾರ್ತಾಯಿದ್ರು. ನಾವು ಅದನ್ನು ತೊಗೊಂಡು ತಿಂದು, ಸ್ವೀಟ್ ಆಗಿತ್ತು ಆ ಒಂದು ಸ್ನ್ಯಾಕ್ಸು ತಿಂದು ಅನಂತರ ನಾವು ಕಠ್ಮಂಡು ಕಡೆ ಹೊರಟ್ವಿ. ಈ ದಿನ ನಾವು ಜನಕಪುರಲ್ಲೇ ಉಳ್ಕೊಳ್ಳೋಣ ಅಂದ್ಕೊಂಡ್ವಿ, ಆದರೆ ಆನ್ಲೈನಲ್ಲಿ ನಾವು ಆಲ್ರೆಡಿ ಕಠ್ಮಂಡು ಅಲ್ಲಿ ರೂಮ್ ಬುಕ್ ಮಾಡಿದ್ವಿ. ಆದ್ದರಿಂದ ಟ್ರೈ ಮಾಡೋಣ ಹೋಗೋಕ್ಕಾಗುತ್ತಾ ಅಂತ ಹೇಳಿ ಕಠ್ಮಂಡು ಕಡೆ ಹೊರಟ್ವಿ. ಜನಕಪುರದಿಂದ ಕಠ್ಮಂಡು ಸುಮಾರು 8 ಗಂಟೆಗಳ ಕಾಲದ ಪ್ರಯಾಣ. ನಾವು ನೈಟ್ ಹೊರಟೋಗ್ಬೋದು ಅಂದ್ಕೊಂಡು ಬಂದ್ವಿ, ಆದರೆ ಚೆಕ್ ಪಾಯಿಂಟ್ಗೆ ಬಂದಾಗ ಅವರು ಗಾಡಿನ ಮುಂದೆ ಬಿಡಲಿಲ್ಲ. ಯಾಕಂದರೆ ರೋಡ್ ಅಷ್ಟು ಚೆನ್ನಾಗಿಲ್ಲ. ನೇಪಾಳಿ ಗಾಡಿ ಆದರೆ ಬಿಡ್ತಿದ್ವಿ, ಇಂಡಿಯನ್ ಗಾಡಿ ಬಿಡೋದಿಲ್ಲ ಅಂತ ಹೇಳಿದ್ರು. ಕೊನೆಗೆ ನಾವು ಅಲ್ಲೇ ರೂಮನ್ನು ಮಾಡಿಕೊಂಡು ಉಳ್ಕೊಂಡ್ವಿ. ರೂಮ್ ಚೆನ್ನಾಗಿರೋದೇ ಸಿಕ್ತು. ಒಂದು ದಿನಕ್ಕೆ 1200 ಆಯಿತು. ತುಂಬ ದೊಡ್ಡ ರೂಮ್ ಕೊಟ್ಟಿದ್ರು. 5 ಮೆಂಬರ್ಸು ಒಂದೇ ರೂಮಲ್ಲಿ ಉಳ್ಕೊಂಡು ಮತ್ತೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಎದ್ದು ನಾವು ಕಠ್ಮಂಡು ಕಡೆ ಹೊರಟ್ವಿ.